ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನಿದ್ದೀನಿ ಶ್ರೀ ಲಕ್ಷ್ಮೀ ದೇವಸ್ಥಾನ. ಇದು ಬಂದು ಬಿಜಾಪುರ ಮತ್ತು ಅಥಣಿಯ ಮಧ್ಯೆ ಬರುವಂಥ ತರ್ಪಿ ಗ್ರಾಮದಲ್ಲಿ ಈ ದೇವಸ್ಥಾನ ಬರುತ್ತೆ. ಸೊ ನೀವು ನೋಡ್ತಿದ್ರಲ್ಲ, ಇದು ದೇವಸ್ಥಾನದ ಹೊರಾಂಗಣ. ಇಲ್ಲಿ ತುಂಬ ದೊಡ್ಡದಾಗಿ ಬೆಳೆದಿರುವಂಥ ಆಲದ ಮರಗಳಿದ್ದಾವೆ. ತುಂಬ ಹಳೆಯದಾದ ಮರಗಳಿವು. ಸೊ ನೀವು ಲೆಫ್ಟ್ ಸೈಡ್ ಏನು ಕಾಣ್ತಿರೋದಲ್ಲ, ಈ ಅಂಗಡಿಯಲ್ಲಿ ದೇವಸ್ಥಾನಕ್ಕೆ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು, ಕಾಯಿ ಕರ್ಪೂರ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಈ ದೇವಸ್ಥಾನ ಏನಿದೆ ತುಂಬ ಹಳೆಯ ಮತ್ತು ಇತಿಹಾಸ ಹೊಂದಿರುವಂಥ ದೇವಸ್ಥಾನವಾಗಿರೋದು. ಅದು ಹೇಗೆ ಅಂತಂದರೆ, ಇದರದ್ದೇ ಆದಂಥ ಒಂದು ಸ್ಟೋರಿ ಇದೆ ದೇವರದ್ದು. ಸೊ ನಾನು ಚಿಕ್ಕದಾಗಿ ಹೇಳ್ತೀನಿ. ಮುಂಚೆ ಏನಿತ್ತಲ್ಲ, ಹಳೆ ಕಾಲದಲ್ಲಿ ಟ್ರಾವೆಲ್ ಫೆಸಿಲಿಟಿ ಅದೇನೂ ಇರ್ತಿದ್ದಿಲ್ಲ. ಸೊ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂದರೆ, ವಸ್ತು ಸಾಗಾಣಿಕೆ ಮಾಡಬೇಕು ಅಂತಂದರೆ ಎತ್ತಿನ ಗಾಡಿ ಈ ಥರದ್ದೆಲ್ಲ ಬಳಸ್ತಿದ್ರು. ಸೊ ಆವಾಗಿನ ಒಬ್ಬ ವ್ಯಾಪಾರಿ ತನ್ನ ಹತ್ರ ಇರುವಂಥ ವಜ್ರ ವೈಢೂರ್ಯ ಏನಿರುತ್ತಲ್ಲ, ಅದರ ವ್ಯಾಪಾರಕ್ಕಾಗಿ ಅವನು ಇವಾಗಿನ ಕೋಲಾಪುರ ಮಹಾಲಕ್ಷ್ಮಿ ಅಂತ ನಾವೇನು ಕರಿತೀವಲ್ಲ, ಸೊ ಆ ಮಹಾಲಕ್ಷ್ಮಿಗೆ ಅವನು ವ್ಯಾಪಾರಕ್ಕಾಗಿ ಅಂತ ಹೇಳಿ ಎತ್ತನ್ನು ತಗೊಂಡು ಅವನು ವ್ಯಾಪಾರಕ್ಕಾಗಿ ಹೋಗ್ತಾನೆ. ಸೊ ಅಲ್ಲಿ ಎಲ್ಲ ವ್ಯಾಪಾರ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಿರುವಾಗ ಆವಾಗ ಅವನ ತನಗೆ ಬರುತ್ತೆ ಬಿಜಾಪುರನ ತರ್ವಿಗ ಅಂತ ಸಾಪಿನ ಹೊಡೆಸ್ ಅಂತ ಬರುತ್ತೆ. ಸೊ ಅವನೇನು ಮಾಡ್ತಾನೆ, ಅವನ ಹತ್ರ ಇರುವಂಥ ವ್ಯಾಪಾರದ ವಸ್ತುಗಳನ್ನೆಲ್ಲ ಕಟ್ಟಿ ಸಿದ್ಧತೆನ ಮಾಡಿಕೊಂಡು ಊರಿಗೆ ಬರಲಿಕ್ಕೆ ಅವನು ರೆಡಿ ಆಗ್ತಾನೆ. ಸೊ ಆವಾಗ ಅವನ ಹತ್ರ ಇರುವಂಥ ವಸ್ತುನ ಅವನು ಎತ್ತಿನಿಗೆ ಕಟ್ಟಿದಾಗ ಅಲ್ಲಿ ಅದು ಬ್ಯಾಲೆನ್ಸ್ ಆಗೋದಿಲ್ಲ. ಸೊ ಅವಾಗ ಅದು ಒಂದು ಕಡೆ ಜಾಸ್ತಿ ಆಗುತ್ತೆ, ಒಂದು ಕಡೆ ಕಡಿಮೆ ಆಗುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಅವನು ಅಲ್ಲಿ ಇರುವಂಥ ಒಂದು ಕಲ್ಲನ್ನು ತಗೊಂಡು ಕಟ್ತಾನೆ. ಸೊ ಆ ಕಲ್ಲೇ ಇವಾಗಿನ ಲಕ್ಷ್ಮಿಯ ಸ್ವರೂಪ ಎಂದು ಭಾವಿಸ್ತಾರೆ. ಸೊ ಆ ಕಲ್ಲನ್ನು ಅವನು ಕಟ್ಟಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ಊರಿಗೆ ಬಂದು ವ್ಯಾಪಾರಕ್ಕಾಗಿ ಇರ್ತಾನೆ. ಸೊ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅವನ ಊರಿಗೆ ತೆರಳ್ತಾನೆ. ಸೊ ವ್ಯಾಪಾರ ಮಾಡಿದ ಸ್ಥಳದಲ್ಲಿ ಅವನು ಏನು ಕಲ್ಲನ್ನ ತಂದಿರ್ತಾನಲ್ಲ, ಅದನ್ನಲ್ಲೇ ಬಿಟ್ಟು ಹೋಗಿರ್ತಾನೆ. ಆವಾಗ ಈ ಊರು ಏನು ತರ್ವಿ ಗ್ರಾಮ ಐತಲ್ಲ, ಅದು ತುಂಬ ದೊಡ್ಡದಾಗಿರುವಂಥ ಅರಣ್ಯ ಪ್ರದೇಶವಾಗಿರುತ್ತೆ. ಅಲ್ಲಿ ಜಾಸ್ತಿ ಜನ ಅದೇನು ಓಡಾಡ್ತಿರಲಿಲ್ಲ. ಸೊ ಆವಾಗ ಕುದುರೆಗಳು ಅಲ್ಲಿ ಮೇಲಕ್ಕಂತ ಹೋಗುತ್ತೆ. ಸೊ ಕುದುರೆಗಳು ಅಲ್ಲಿ ಏನು ಮೇಲಕ್ಕೆ ಹೋಗಿರ್ತಾವಲ್ಲ, ಅಲ್ಲಿ ಅವು ಕುದುರೆಗಳು ಆ ಕಲ್ಲಿನ ಮೇಲೆ ಕಾಲಿಟ್ಟಾಗ ನೀವು ನೋಡ್ತಿದ್ರಲ್ಲ, ಇದು ಲಕ್ಷ್ಮೀ ದೇವಸ್ಥಾನದ ದ್ವಾರ ಬಾಗಿಲು. ಸೊ ಇಲ್ಲಿ ನೀವು ಎಂಟ್ರಿ ಕೊಡ್ತಿದ್ದಂತೆ ದೇವ್ರ ದರ್ಶನನೇ ಆಗುತ್ತೆ. ಸೊ ಡೈರೆಕ್ಟಾಗಿ ಇಲ್ಲಿಂದನೇ ಮೂರ್ತಿ ಏನಿದೆ ಲಕ್ಷ್ಮೀದು ಅದು ಕಾಣಿಸುತ್ತೆ. ಇದು ದೇವರ ಪಾದಕಟ್ಟಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳೋಣ. ಇಲ್ಲಿಂದನೇ ನೋಡಿದ್ರು ಕೂಡ ದೇವರ ಮೂರ್ತಿ ಕಾಣಿಸುತ್ತೆ. ಇದು ದೀಪ. ಸೊ ಯೂಶ್ವಲಿ ಇದು ದೇವಸ್ಥಾನ ಇದೆಲ್ಲ, ಇದು ಜಾಸ್ತಿ ರಶ್ ಇರುತ್ತೆ ಮಂಗಳವಾರ ಮತ್ತು ಶುಕ್ರವಾರ. ಸೊ ನಾರ್ಮಲ್ ಡೇಸಲ್ಲಿ ಸ್ವಲ್ಪ ಕಮ್ಮಿ ಜನರೇ ಇರ್ತಾರೆ. ಲಕ್ಷ್ಮಿ ಅಂದರೆ ದೇವರ ವಾರ ಅಂತ ಏನಿರುತ್ತಲ್ಲ, ಹುಣ್ಣಿಮೆ ಆಗಲಿ ಅಮಾವಾಸ್ಯೆ ಆಗಲಿ ಈ ಥರದ ಟೈಮಲ್ಲಿ ಇದು ಜಾಸ್ತಿ ರಶ್ ಇರುತ್ತೆ ದೇವಸ್ಥಾನ. ಸೊ ನೋಡಿ, ತುಂಬ ನೋಡಲಿಕ್ಕೆ ಒಂಥರ ಸಮಾಧಾನ, ನೆಮ್ಮದಿ ಇರುತ್ತೆ. ದೇವ್ರನ್ನ ನೋಡಿದರೆ ತುಂಬ ಖುಷಿ ಆಗುತ್ತೆ. ದೇವ್ರನ್ನ ನಾವು ಇಷ್ಟು ಹತ್ತಿರದಲ್ಲಿ ನೋಡ್ತಿದ್ದೀವಲ್ಲ ಅಂತ ಹೇಳಿ. ಸೊ ಏನೇ ಪ್ರೇ ಮಾಡಿದ್ರು ದೇವರು ಅಸ್ತು ಅಂತ ಹೇಳ್ತಾರೆ. ಆದರೆ ಮನಸ್ಸಲ್ಲೇ ನಿಷ್ಕಲ್ಮಶ ಅನ್ನೋದು ಇರಬಾರ್ದು. ಸೊ ಬ್ಯಾಕ್ ಸ್ಟೋರಿ ಇವಾಗ. ಸೊ ಆ ಕುದುರೆಗೆ ಕಣ್ಣು ಹೋಗುತ್ತೆ ಆ ಕಲ್ಲಿನ ಮೇಲೆ ಕಾಲಿಟ್ಟಾಗ. ಸೊ ಆ ಕುದುರೆಗಳು ಶಿವಪ್ಪ ಬಗಲಿ ಅನ್ನೋರ ಕುದುರೆ ಆಗಿರುತ್ತೆ. ಸೊ ಇದನ್ನು ತಿಳಿದಂಥ ಶಿವಪ್ಪ ಬಗಲಿ ಅವರು ಏನು ಮಾಡ್ತಾರೆ, ಆ ಕುದುರೆನ ತಗೊಂಡು ಮನೆಗೆ ಹೋಗ್ತಾರೆ. ಸೊ ಮನೆಗೆ ಹೋಗಿಂದ ಅವ್ರು ಮಲಗಿದಾಗ ಅವ್ರ ಕನಸಲ್ಲಿ ಒಂದು ಕೂಗು ಕೇಳಿಸುತ್ತೆ. ಅದೇ ಕೂಗು ಇವಾಗಿನ ಲಕ್ಷ್ಮಿಯ ಕೂಗಾಗಿರುತ್ತೆ, ಕೋಲಾಪುರ ಮಹಾಲಕ್ಷ್ಮಿಯ ಕೂಗು. ಆವಾಗ ಆ ಕೂಗಲ್ಲಿ ಇರುತ್ತೆ, ನಾನು ಕೋಲಾಪುರ ಮಹಾಲಕ್ಷ್ಮಿ ಜನರ ಉದ್ಧಾರಕ್ಕಾಗಿ ನಾನು ಬಂದಿರೋದು. ಸೊ ನನಗೆ ಅಂತ ನೀನು ದೇವಸ್ಥಾನ ಕಟ್ಟು, ಆಮೇಲೆ ಆ ಪ್ರಸಾದವನ್ನು ಹಾಕಿದ್ರೆ ಮುಖಕ್ಕೆ ಹಚ್ಚು ಅಂತ ಹೇಳಿದ ತಕ್ಷಣವೇ ಆ ಕೂಗು ಸ್ಟಾಪ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಕೂಗು ಸ್ಟಾಪ್ ಆಗಿಂದ ನೆಕ್ಸ್ಟ್ ಡೇ ಏನಿರುತ್ತೆ, ಆ ಜನ ಏನಿದ್ದಾರಲ್ಲ ಗ್ರಾಮದ ಜನರು ಮತ್ತು ಶಿವಪ್ಪ ಬಗಲಿಯವರು ದವನದ ಹುಣ್ಣಿಮೆಯಂದು ಆ ದೇವರ ಮೂರ್ತಿ ಮತ್ತು ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ದೇವರ ಗುಡಿಯ ಸುತ್ತಮುತ್ತ ಇರುವಂಥ ಜಾಗ. ಇಲ್ಲಿ ದೇವ್ರ ಪೂಜೆ ಮಾಡಿರುವಂಥ ನೀರು ಇಲ್ಲಿ ಬಂದು ಸೇರುತ್ತೆ. ಸೊ ಇಲ್ಲಿ ಮದುವೆ ಕಾರ್ಯಗಳು ಎಲ್ಲ ಕೂಡ ನಡೆಯುತ್ತೆ. ನಾಮಕರಣ ಆಗಲಿ, ಮದುವೆ ಆಗಲಿ, ಏನಾದರೂ ವಿಶೇಷ ಪೂಜೆಗಳಾಗಲಿ ಇಲ್ಲೆಲ್ಲ ನಡೆಯುತ್ತೆ. ಇವಾಗ ನೀವು ನೋಡ್ತಿದ್ದಲ್ಲ ಸ್ಟ್ರೈಟಾಗಿ, ಅದು ಮದುವೆ ಹಾಲ್ ಇರೋದು ಮೇಲ್ಗಡೆ ಬರುತ್ತೆ. ಸೊ ಇವತ್ತು ಕೂಡ ಒಂದು ಪೂಜೆ ಅಲ್ಲಿ ನಡೀತಿತ್ತು. ಸೊ ಯೂಶ್ವಲಿ ಇದು ಫ್ರೈಡೇ ಮತ್ತು ಟ್ಯೂಸ್ಡೇ ಜಾಸ್ತಿ ಚೆನ್ನಾಗಿರೋದು.
ಸೊ ನಿಷ್ಕಲ್ಮಶದಿಂದ ಏನೇ ಬೇಡ್ಕೊಂಡ್ರು ಈ ದೇವರು ಆಸ್ತು ಅಂತ ಅಂತಾರನು ಅಂತ ನಂಬಿಕೆ ಇರೋದು. ಪಂಚಾಮೃತ ಕೊಟ್ಟಿದ್ದು ಪ್ರಸಾದ. ಸೊ ದೇವರದ ಪಾದರಕ್ಷೆ ಅಂತ ಕೂಡ ಹೇಳ್ಬೋದು. ಇದು ಹೊರಗಿರುವಂಥ ದೇವರುಗಳಿದು. ಸೊ ಇಲ್ಲಿ ಇರಲಿಕ್ಕೆ ಟೂರಿಸ್ಟ್ ಏನಿರ್ತಲ್ಲ ಇರಲಿಕ್ಕೆ ಫೆಸಿಲಿಟಿ ಕೂಡ ಇರುತ್ತೆ. ಯಾರಾದರೂ ಬೇರೆ ಊರಿಂದನೇ ಈ ವಿಡಿಯೋ ನೋಡ್ತಿದ್ರಿಂದ ಅವ್ರಿಗೆ ಬರಬೇಕು ಅನ್ನೋದೇನಾದರೂ ಇದ್ದರೆ ಇಲ್ಲಿ ಪ್ರವಾಸಿಗರ ನಿಲಯ ಅಂತ ಒಂದು ದೇವಸ್ಥಾನದ ಹತ್ರನೂ ಇರುತ್ತೆ. ಅಲ್ಲಿ ಕೂಡ ಬಂದು ಸ್ಟೇ ಮಾಡಿ ದೇವರ ದರ್ಶನ ಕೂಡ ತಗೋಬೋದು. ಇದು ದೇವರ ಗುಡಿಯ ದೇವಸ್ಥಾನಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.